ಇವತ್ತು ನಮ್ಮ ದೇಶದ ಒಂದು ಬಹಳ ದೊಡ್ಡ ಸರ್ಕಾರಕ್ಕೆ ಆದಾಯ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಮದ್ಯಪಾನವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ವರ್ಗ ಏನಿದೆ, ಆ ಒಂದು ದೊಡ್ಡ ವರ್ಗ ನಮ್ಮ ದೇಶದ ಆದಾಯಕ್ಕೆ, ನಮ್ಮ ರಾಜ್ಯದ ಆದಾಯಕ್ಕೆ ಬಹಳ ದೊಡ್ಡ ರಿಸೋರ್ಸ್ ಆಗಿದೆ, ಸಂಪನ್ಮೂಲ ಆಗಿದೆ. ಅದೇನು ಅಂತಂದ್ರೆ, ಈ ಮದ್ಯಪಾನ ಪ್ರಿಯರು ಏನಿದ್ದಾರೆ ಅವರಿಗೆ ಲಿವರ್ ಸಿರೋಸಿಸ್ ಮತ್ತು ಜಾಂಡೀಸ್ ಎಂಬ ಪಿತ್ತಕೋಶದ ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ಆವರಿಸುತ್ತಾ ಇದೆ. ಅಕಸ್ಮಾತ್ ಇವ್ರಿಗೆ ಆರೋಗ್ಯ ಚೆನ್ನಾಗಿದ್ದು ಒಂದ್ ದಿನಕ್ಕೆ 180 ರೂಪಾಯಿ ಇದ್ದೇ, ಅದಕ್ಕೆ ಏನಂತಾರೆ ಬಾಟ್ಲು ಅಥವಾ ML ಏನಂತ ಕರಿತೀವಿ ನಾವು, ಅದಕ್ಕೆ ಕ್ವಾರ್ಟರ್, ಬಜೆಗೌಡ್ರೆ 180 ರೂಪಾಯಿ ಕ್ವಾರ್ಟರ್ನೇ ತೆಗೆದುಕೊಂಡ್ರೆ 60 ml 90 ml 190 ml ಏನೋ ಹೇಳ್ತಾರಲ್ಲ, ಅದಷ್ಟೇ ತೆಗೆದುಕೊಂಡ್ಬಿಟ್ರೆ ಸರ್ಕಾರಕ್ಕೆ ಕಡಿಮೆ ಆಗ್ಬಿಡುತ್ತೆ. ಹೆಚ್ಚು ವರ್ಷ ಅವ್ನು ಬದುಕ್ಬಿಟ್ರೆ, ಉದಾಹರಣೆಗೆ 60-65 ವರ್ಷ ಬದುಕ್ಬಿಟ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ 64,800 ರೂಪಾಯಿ ಒಂದು ವರ್ಷಕ್ಕೆ ಹೆಚ್ಚಾಗುತ್ತೆ ಒಬ್ಬರಿಂದ. ಆದ್ರೆ ಸರ್ಕಾರಕ್ಕೆ ನಾನು ಗಮನಕ್ಕೆ ತರೋದು ಏನು ಅಂತ ಹೇಳಿದ್ರೆ, ನೀವು ಗುರಿಯನ್ನು ಹೆಚ್ಚು ಮಾಡ್ತಾ ಇದ್ದೀರಾ, ಒಂದು ವರ್ಷಕ್ಕೆ 46,000 ಕೋಟಿ ಅಂತ. ಅವ್ರ ಆರೋಗ್ಯದ ಕಡೆ ಗಮನ ಕೊಡದೇ ಇದ್ರೆ ಹೆಂಗೆ? ಅದಕ್ಕೆ ಈಗ ಉದಾಹರಣೆ ಗ್ಯಾರಂಟಿಗಳು ಕೂಡ ನಡೀತಿರೋದು ಯಾರಿಂದ? ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳು ನಡೀತಿರೋದು ಯಾರಿಂದ? ಅವರಿಂದಲೇ ನಡೀತಾ ಇಲ್ಲ ಅಂತಲ್ಲ, ಆದ್ರೆ ಅವ್ರದ್ದು ಬಹಳ ದೊಡ್ಡ ಯೋಗದಾನ ಇದೆ, ದೊಡ್ಡ ಪಾತ್ರ ಇದೆ. ಆದ್ರಿಂದ ಸಭಾಪತಿಗಳಿಗಂತೂ ಈ ವಿಷಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವೇರ್ನೆಸ್ ತಮಗಿದೆ. ಆದ್ರಿಂದ ಈ ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ತಮ್ಮ ಮೂಲಕ ಸರ್ಕಾರಕ್ಕೆ ಈ ಒಂದು 20% ಇದಕ್ಕೋಸ್ಕರ ವೆಚ್ಚವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಸರ್ಕಾರವನ್ನು ನಾನು ವಿನಂತಿಯನ್ನು ಮಾಡ್ತೇನೆ. ಲಿವರ್ ಸಿರೋಸಿಸ್ ಮತ್ತು ಜಾಂಡೀಸ್ ಕಾಯಿಲೆ ಏನು ಬರ್ತಾ ಇದೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ವಿಪರೀತ ಖರ್ಚು ಬರ್ತಾ ಇದೆ. ಈ ಉದಾಹರಣೆಗೆ ಅವರಿಗೆ ಇರ್ತಕ್ಕಂಥ ಆದಾಯ ಈ ತರದ್ದೆಲ್ಲ ಹಿನ್ನೆಲೆಯಲ್ಲಿ ಆ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳಕ್ಕಾಗ್ತಾ ಇಲ್ಲ. ಬಹಳ ದಯನೀಯ ಪರಿಸ್ಥಿತಿನಲ್ಲಿ ಮದ್ಯಪಾನ ಪ್ರಿಯರು ಇದ್ದಾರೆ. ಆದ್ರಿಂದ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇಷ್ಟೊಂದು ಆದಾಯ ಬರ್ತಾ ಇದೆಯಲ್ಲ, ಈ ವರ್ಷನೇ ನಾನು ಹೇಳಿದೆ ಸುಮಾರು 26,215 ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬಂದಿದೆ. ಇದರೊಳಗಡೆ 20% ನೀವು ಇದಕ್ಕೋಸ್ಕರ ಮೀಸಲಿಡಿ. ಯಾರು ಈ ತರ ಮದ್ಯಪಾನ ಪ್ರಿಯರಿಗೆ ವಿವಿಧ ಕಾಯಿಲೆಗಳು ಏನು ಬರ್ತಾ ಇದೆ, ಏನು ಲಿವರ್ ಸಿರೋಸಿಸ್, ಜಾಂಡೀಸು ಮತ್ತೆ ಬೇರೆ ಏನು ಕಾಯಿಲೆಗಳು ಬರ್ತಾ ಇದೆ, ಏನು ಭೋಜೇಗೌಡ್ರೆ, ಆಮೇಲೆ ಮತ್ತೇನೋ ಇನ್ಕಮ್ಮೇ ಸರ್ಕಾರಕ್ಕೆ. ಈಗ ಮತ್ತೆ ಜಾಸ್ತಿ ಕುಡಿದ್ರೆ ಮತ್ತೆ ಇನ್ಕಮ್ಮೇ ಸರ್ಕಾರಕ್ಕೆ. ಆದ್ರಿಂದ ಸರ್ಕಾರ ಏನು ಚಿಂತೆ ಮಾಡಬೇಕಾಗಿಲ್ಲ, ಜಾಸ್ತಿ ಕುಡಿದ್ರು ಇನ್ಕಮ್ಮೆ. ಆದ್ರಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಸರ್ಕಾರಕ್ಕೆ 20% ಹಣವನ್ನ ಇದಕ್ಕೆ ತೆಗೆದಿಡಿ ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ ಸಭಾಪತಿಗಳೇ. ಈ ಮದ್ಯಪಾನ ಪ್ರಿಯರಿಗೆ ಆಯುಷ್ ಬಂದ್ಬಿಟ್ಟು, ಬದುಕುವಂತ ಆಯಸ್ಸು ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ. ಕೆಲವರು 45 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, 50 ವರ್ಷಕ್ಕೆ ತೀರ್ಕೊಳ್ತಾ ಇದ್ದಾರೆ, ಕೆಲವರು 30-35 ವರ್ಷದಲ್ಲಿನೇ ತೀರ್ಕೊಳ್ತಾ ಇದ್ದಾರೆ. ಈ ಒಂದು ಕುಡಿತದ ಜಾಡ್ಯ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆಯೋ ಅಷ್ಟಷ್ಟು ಕಡಿಮೆ ವಯಸ್ಸಿನಲ್ಲಿ ಅವರು ಮೃತರಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಲಿವರ್ ಇದು ಸಿರೋಸಿಸ್. ಆದ್ರಿಂದ ಈ 30-35 ವರ್ಷ ಅದಕ್ಕೆ ಬೇಗನೆ ತೀರ್ಕೊಂಡ್ಬಿಟ್ರೆ ಸರ್ಕಾರಕ್ಕೆ ಬರುವಂತ ಇನ್ಕಮ್ ಎಷ್ಟಕ್ಕೆ ಅಂತ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಇದಕ್ಕೆ 64,800 ರೂಪಾಯಿ ಒಂದು ವರ್ಷಕ್ಕೆ ಕಡಿಮೆ ಆಗುತ್ತೆ. ಅಕಸ್ಮಾತ್ ಇವ್ರಿಗೆ ಆರೋಗ್ಯ ಚೆನ್ನಾಗಿದ್ದು ಒಂದ್ ದಿನಕ್ಕೆ 180 ರೂಪಾಯಿ ಇದ್ದೇ, ಅದಕ್ಕೆ ಏನಂತಾರೆ ಬಾಟ್ಲು ಅಥವಾ ML ಏನಂತ ಕರಿತೀವಿ ನಾವು, ಅದಕ್ಕೆ ಕ್ವಾರ್ಟರ್, ಬಜೆಗೌಡ್ರೆ 180 ರೂಪಾಯಿ ಕ್ವಾರ್ಟರ್ನೇ ತೆಗೆದುಕೊಂಡ್ರೆ 60 ml 90 ml 190 ml ಏನೋ ಹೇಳ್ತಾರಲ್ಲ, ಅದಷ್ಟೇ ತೆಗೆದುಕೊಂಡ್ಬಿಟ್ರೆ ಸರ್ಕಾರಕ್ಕೆ ಕಡಿಮೆ ಆಗ್ಬಿಡುತ್ತೆ. ಹೆಚ್ಚು ವರ್ಷ ಅವ್ನು ಬದುಕ್ಬಿಟ್ರೆ, ಉದಾಹರಣೆಗೆ 60-65 ವರ್ಷ ಬದುಕ್ಬಿಟ್ರೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ 64,800 ರೂಪಾಯಿ ಒಂದು ವರ್ಷಕ್ಕೆ ಹೆಚ್ಚಾಗುತ್ತೆ ಒಬ್ಬರಿಂದ. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಈ ಸಿರೋಸಿಸ್ ಏನಿದೆ, ಈ ಕಾಯಿಲೆಗೆ ಸರ್ಕಾರವೇ ಮುತುವರ್ಜಿಯನ್ನ ವಹಿಸಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು. ಅವರ ಬದುಕುವಂತ ಆಯುಷ್ಯವನ್ನ ಜಾಸ್ತಿ ಮಾಡಬೇಕು, ಅವರ ಮನೆಯ ವಾತಾವರಣವನ್ನು ಕೂಡ ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಸರ್ಕಾರದಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಸಭಾಪತಿಗಳೇ.